ರಾಜ್ಯ ರಾಜಕೀಯದಲ್ಲಿ ಹೈಡ್ರಾಮಾ ನಡೀತಾ ಇದೆ. ಆರೋಪ ಪ್ರತ್ಯಾರೋಪ, ಏಟು ಎದುರೇಟು ಎಲ್ಲವೂ ಕೂಡ ಈಗ ಆಗ್ತಾ ಇರುವಂತದ್ದು. ಇನ್ನು ಮೈಸೂರಿನಲ್ಲಿ ಸಾರಾ ಮಹೇಶ್ ವರ್ಸಸ್ ವಿಶ್ವನಾಥ್ ಅವರ ಬೆಂಬಲಿಗರು ಮತ್ತೊಂದು ಕಡೆ ಈ ನಾಯಕರ ನಡುವೆನೆ ವಾಗ್ಯುದ್ಧ ಏರ್ಪಟ್ಟಿದೆ. ವಿಶ್ವನಾಥ್ ವಿರುದ್ಧ ಕಿಡಿಕಾರಿದ್ರು, ಸಾರಾಗೆ ಈಗ ಕ್ಲಾಸ್ ತಗೊಂಡಿದ್ದಾರೆ ವಿಶ್ವನಾಥ್ ಅವರು ಅಭಿಮಾನಿ. ವಿಶ್ವನಾಥ್ ಅಭಿಮಾನಿಯಿಂದ ಫುಲ್ ಕ್ಲಾಸು. ಇಲ್ಲಿ ಸಾರಾ ಮಹೇಶ್ ಅವರಿಗೆ ಯಾವ ರೀತಿಯಾಗಿ ಏನಂತ ಜಗಳ ಆಡಿದ್ದಾರೆ, ಯಾವ ರೀತಿಯಾಗಿ ವಾಗ್ಯುದ್ಧ ನಡೆದಿದೆ ಅನ್ನೋದನ್ನ ನಿಮಗೆ ತೋರಿಸ್ತೀವಿ. ಹುಣಸೂರಿನ ಲೋಕೇಶ್ ಎಂಬಾತನಿಂದ ಸಾರಾ ಮಹೇಶ್ ಅವರಿಗೆ ಸರಿಯಾಗಿ ಕ್ಲಾಸ್ ತಗೊಳ್ಳಲಾಗಿದೆ. ಫೋನ್ನಲ್ಲಿ ಸಾರಾ ಮಹೇಶ್ಗೆ ಫುಲ್ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲಿ ಈ ಒಂದು ಆಡಿಯೋ ವೈರಲ್ ಆಗಿದೆ. ವಿಶ್ವನಾಥ್, ನಿಮ್ಮ ಬಳಿ ಸಾಲ ಬೇಡೋಕೆ ಬಂದಿದ್ರಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ವಿಶ್ವನಾಥ್ ಅವರ ಅಭಿಮಾನಿ. ವಿಶ್ವನಾಥ್ ಬಗ್ಗೆ ಸುಳ್ಳು ಹೇಳಿದ್ದೀರಿ ಅಂತ ಲೋಕೇಶ್ ತರಾಟೆಗೆ ತೆಗೆದುಕೊಂಡಿದ್ದಾರೆ ಸಾರಾ ಮಹೇಶ್ ಅವರನ್ನ. ಇರೋದನ್ನೇ ಹೇಳಿದ್ದೀನಿ ಅಂತ ಸಚಿವ ಸಾರಾ ಮಹೇಶ್ ಅವರು ಕೂಡ ಅಲ್ಲಿ ಅವರ ಜೊತೆ ಮಾತನಾಡುವಂತ ಸಂದರ್ಭದಲ್ಲಿ ಹೇಳಿದ್ದಾರೆ. ಇನ್ನೊಂದು ಮಾತನಾಡಿದ್ರೆ ಸುಮ್ಮನಿರಲ್ಲ ಅಂತ ಸಚಿವರ ಆ ಒಂದು ಮಾತುಗಳು ಅಲ್ಲಿ ಅಭಿಮಾನಿಗೆ ಮತ್ತಷ್ಟು ಕಠೋರವಾಗಿ ಇತ್ತು. ನೇರವಾಗಿ ಬಂದು ಕಚೇರಿಯಲ್ಲಿ ಮಾತಾಡಿ ಅಂತ ಸಾರಾ ಮಹೇಶ್ ಅವರು ಹೇಳಿದ್ದಾರೆ. ಮೈಸೂರಿಗಲ್ಲ, ಡೆಲ್ಲಿಗೆ ಬೇಕಾದ್ರೂ ಬರ್ತೀನಿ ಅಂತ ಲೋಕೇಶ್ ಅವರು ಕೂಡ ಆ ಕಡೆಯಿಂದ ಆವಾಜ್ ಬಿಟ್ಟಿದ್ದಾರೆ ಸಾರಾ ಮಹೇಶ್ಗೆ. ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಾನು ಹುಣಸೂರಿಂದ ಲೋಕೇಶ್ ಅಂತ. ಅದು ವಿಶ್ವನಾಥ್ ಸಾಹೇಬ್ರ ಬಗ್ಗೆ ಏನೋ ಅಲಿಗೇಷನ್ ಮಾಡಿದ್ರಲ್ಲ, ಅವ್ರೇನೋ 28 ಕೋಟಿ ದುಡ್ಡು ತಗೊಂಡವ್ರೆ, 30 ಕೋಟಿ ದುಡ್ಡು ತಗೊಂಡವ್ರೆ ಅಂತ. ಅವ್ರಿಗೇನು ಗೊತ್ತಿರ್ಲಿಲ್ವಣ್ಣ? ಸ್ವಲ್ಪ ಮಾತ್ರ ಕರೆಕ್ಟ್ ಆಗಿ. ಅಲ್ಲ, ವಿಶ್ವನಾಥ್ ಸಾಹೇಬ್ರಿಗೆ ಏನು ಗೊತ್ತಿರ್ಲಿಲ್ವಾ? ಹೇಳಣ್ಣ ಆಯ್ತು. ನಾನು ಏನ್ ಹೇಳಿದ್ದೀನಿ ಅಂತ ಫಸ್ಟ್ ಕೇಳ್ಕೊ. ಹೇಳಣ್ಣ ಆಯ್ತು. ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ರು ಅವರು? ಇರೋದ್ ಹೇಳಿದೀನಿ ನಾನು. ಸಾಲ ಕೇಳಕ್ ಬಂದಿದ್ರು ಅವರು? ಇರೋದ್ ಹೇಳಿದೀನಿ ಅಂತ ಹೇಳ್ತಾ ಇಲ್ವಾ? ಇರೋದ್ ಹೇಳಿದ್ರಿ ನಿಜ. ನಾನ್ ಕೇಳ್ತಾ ಇರೋದು, ವಿಶ್ವನಾಥ್ ಸಾಹೇಬ್ರು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದಿದ್ರ? ನಾನು ಎದುರುಗಡೆ ಬಂದ್ ಮಾತಾಡಿ ಫಸ್ಟ್. ನಾನು ನಿಮ್ ಎದುರುಗಡೆ ಎಲ್ಲ ಎಲ್ಲಿ ಬೇಕಾದ್ರೆ ಬಂದ್ ಮಾತಾಡ್ತೀನಿ ನಾನು. ಬಂದ್ ಮಾತಾಡಿ. ಇಲ್ಲಿ ಫಸ್ಟ್ ಆನ್ಸರ್ ಮಾಡಿ ನೀವು. ನೀನ್ ಹೇಳಿದ್ಕೆಲ್ಲ ಮಾಡಕ್ಕಾಗಲ್ಲ, ಬಂದ್ ನಾನು ಎದುರುಗಡೆ ನಮ್ ಎದುರುಗಡೆ ಮಾತಾಡ್ರಿ ಫಸ್ಟ್. ನೀವು ರೀ ಇಡೀ ಅಲ್ಲಿ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋದಲ್ಲ ನೀವು. ನೀವು ಸಾರ್ವಜನಿಕರ ಜೊತೆಲಿ ಸರಿಯಾದ ಉತ್ತರ ಕೊಡಿ. ಇನ್ನೊಂದು ಮಾತಾಡದ ನೀನ್ ಏನಾರ ಇದ್ರೆ ನಾನು ಎದುರು ಎಲ್ಲಿ ಬೇಕಾದ್ರೆ ಮಾತಾಡ್ತೀನಿ. ನೀವೇನ್ ಮಹಾ ದೊಡ್ಡವ್ರಲ್ಲ. ಇದೀನಿ. ಯಾವ ಆಫೀಸಲ್ಲಿ? ಮೈಸೂರು ಆಫೀಸಲ್ಲಿ ಇದೀನಿ. ಬಾ ಬಂದ್ ಮಾತಾಡಿ. ಮೈಸೂರು ಆಫೀಸಲ್ಲ, ನೀವ್ ಡೆಲ್ಲಿ ಆಫೀಸಲ್ಲಿ ಇದ್ರೆ ಬರ್ತೀನಿ. ನಾನ್ ಕೇಳ್ತಾ ಇರೋದು ಕೇಳ್ರಿ, ಇಲ್ಲಿ ವಿಶ್ವನಾಥ್ ಸಾಹೇಬ್ರ ಬಗ್ಗೆ ಅಷ್ಟು ಕಂಡಮಾಗಿ ಮಾತಾಡಕ್ಕೆ ನೀವ್ ಯಾರು? ಅಣ್ಣ ನಮಸ್ಕಾರ ಅಣ್ಣ. ನಮಸ್ಕಾರ ಅಣ್ಣ, ನಾನು ಹುಣಸೂರಿಂದ ಲೋಕೇಶ್ ಅಂತ. ಅದು ವಿಶ್ವನಾಥ್ ಸಾಹೇಬ್ರ ಬಗ್ಗೆ ಏನೋ ಅಲಿಗೇಷನ್ ಮಾಡಿದ್ರಲ್ಲ, ಅವ್ರೇನೋ 28 ಕೋಟಿ ದುಡ್ಡು ತಗೊಂಡವ್ರೆ, 30 ಕೋಟಿ ದುಡ್ಡು ತಗೊಂಡವ್ರೆ ಅಂತ. ಅವ್ರಿಗೇನು ಗೊತ್ತಿರ್ಲಿಲ್ವಣ್ಣ? ಸ್ವಲ್ಪ ಮಾತ್ರ ಕರೆಕ್ಟ್ ಆಗಿ. ಅಲ್ಲ, ವಿಶ್ವನಾಥ್ ಸಾಹೇಬ್ರಿಗೆ ಏನು ಗೊತ್ತಿರ್ಲಿಲ್ವಾ? ಹೇಳಣ್ಣ ಆಯ್ತು. ನಾನು ಏನ್ ಹೇಳಿದ್ದೀನಿ ಅಂತ ಫಸ್ಟ್ ಕೇಳ್ಕೊ. ಹೇಳಣ್ಣ ಆಯ್ತು. ನಿಮ್ಮ ಹತ್ರ ಸಾಲ ಕೇಳಕ್ ಬಂದಿದ್ರು ಅವರು? ಇರೋದ್ ಹೇಳಿದೀನಿ ನಾನು. ಸಾಲ ಕೇಳಕ್ ಬಂದಿದ್ರು ಅವರು? ಇರೋದ್ ಹೇಳಿದೀನಿ ಅಂತ ಹೇಳ್ತಾ ಇಲ್ವಾ? ಇರೋದ್ ಹೇಳಿದ್ರಿ ನಿಜ. ನಾನ್ ಕೇಳ್ತಾ ಇರೋದು, ವಿಶ್ವನಾಥ್ ಸಾಹೇಬ್ರು ನಿಮ್ಮ ಹತ್ರ ಭಿಕ್ಷೆ ಬೇಡಕ್ ಬಂದಿದ್ರ? ನಾನು ಎದುರುಗಡೆ ಬಂದ್ ಮಾತಾಡಿ ಫಸ್ಟ್. ನಾನು ನಿಮ್ ಎದುರುಗಡೆ ಎಲ್ಲ ಎಲ್ಲಿ ಬೇಕಾದ್ರೆ ಬಂದ್ ಮಾತಾಡ್ತೀನಿ ನಾನು. ಬಂದ್ ಮಾತಾಡಿ. ಇಲ್ಲಿ ಫಸ್ಟ್ ಆನ್ಸರ್ ಮಾಡಿ ನೀವು. ನೀನ್ ಹೇಳಿದ್ಕೆಲ್ಲ ಮಾಡಕ್ಕಾಗಲ್ಲ, ಬಂದ್ ನಾನು ಎದುರುಗಡೆ. ನಮ್ ಎದುರುಗಡೆ ಮಾತಾಡ್ರಿ ಫಸ್ಟ್. ನೀವು ರೀ ಇಡೀ ಅಲ್ಲಿ ಹೋಗ್ಬಿಟ್ಟು ಸದನದಲ್ಲಿ ಮಾತಾಡೋದಲ್ಲ ನೀವು. ನೀವು ಸಾರ್ವಜನಿಕರ ಜೊತೆಲಿ ಸರಿಯಾದ ಉತ್ತರ ಕೊಡಿ. ಇನ್ನೊಂದು ಮಾತಾಡದ ನೀನ್ ಏನಾರ ಇದ್ರೆ ನಾನು ಎದುರು ಎಲ್ಲಿ ಬೇಕಾದ್ರೆ ಮಾತಾಡ್ತೀನಿ. ನೀವೇನ್ ಮಹಾ ದೊಡ್ಡವ್ರಲ್ಲ. ಇದೀನಿ. ಯಾವ ಆಫೀಸಲ್ಲಿ? ಮೈಸೂರು ಆಫೀಸಲ್ಲಿ ಇದೀನಿ. ಬಾ ಬಂದ್ ಮಾತಾಡಿ. ಮೈಸೂರು ಆಫೀಸಲ್ಲ, ನೀವ್ ಡೆಲ್ಲಿ ಆಫೀಸಲ್ಲಿ ಇದ್ರೆ ಬರ್ತೀನಿ. ದೋಸ್ತಿ ಸರ್ಕಾರಕ್ಕೆ ನಾಳೆ ವಿಶ್ವಾಸ ಮತ ಯಾಚನೆಯ ಢವಢವ ಹೆಚ್ಚಾಗ್ತಾ ಇದೆ. ಅತ್ತ ಮುಂಬೈನಲ್ಲಿ ಅತೃಪ್ತ ಶಾಸಕರು ತಮ್ಮ ಆಟವನ್ನು ಮುಂದುವರಿಸಿದ್ದಾರೆ. ದೋಸ್ತಿ ನಾಯಕರು ಮನವೊಲಿಸೋದಕ್ಕೆ ಬಂದುಬಿಡ್ತಾರೆ, ಪ್ರಯತ್ನ ಮಾಡ್ತಾರೆ, ಯಾರ ಸಂಪರ್ಕಕ್ಕೂ ಸಿಗಬಾರದು ಅಂತ. ಮಹಾರಾಷ್ಟ್ರದಲ್ಲಿ ರೆಬಲ್ ಶಾಸಕರು 3 ಭಾಗಗಳಾಗಿ 3 ಕಡೆ ವಾಸ್ತವ್ಯವನ್ನ ಹೂಡಿದ್ದಾರೆ. ಮುಂಬೈನ ರಿನೈಸನ್ಸ್ ಹೋಟೆಲ್ನಲ್ಲಿ ಒಂದು ತಂಡ ಇದ್ರೆ, ಮತ್ತೊಂದು ಕಡೆ ಈ ಪುಣೆಯಲ್ಲಿ 2 ಟೀಮ್ ಇರುವಂತದ್ದು. ರಿನೈಸನ್ಸ್ ಹೋಟೆಲ್ನಲ್ಲಿ ಜಾರಕಿಹೊಳಿ ಟೀಮ್ ಇದೆ. ಪುಣೆಯ ಲೋನಾವಾಲದಲ್ಲಿ ಎಸ್ ಟಿ ಸೋಮಶೇಖರ್ ಅವರ ಟೀಮ್ ಇರುವಂತದ್ದು. ಹಾಗೂ ಪುಣೆಯ ಹೋಟೆಲ್ನಲ್ಲಿ BC ಪಾಟೀಲ್ ಅವರ ಟೀಮ್ ವಾಸ್ತವ್ಯವನ್ನ ಹೂಡಿದೆ. ನಿನ್ನೆ ರಾಮಲಿಂಗಾರೆಡ್ಡಿ ಸಂಧಾನಕ್ಕೆ ಪ್ರಯತ್ನಿಸಿದ್ರು ಕೂಡ ರೆಬಲ್ ಶಾಸಕರು ಯಾರೂ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಇಂದು ಸಹ ಎಲ್ಲಾ ಬಂಡಾಯ ಶಾಸಕರು ಫೋನ್ ಅನ್ನ ಸ್ವಿಚ್ ಆಫ್ ಮಾಡಿಕೊಂಡು ಮುಂಬೈನಲ್ಲೇ ತಮ್ಮ ವಾಸ್ತವ್ಯವನ್ನ ಮುಂದುವರಿಸಿದ್ದಾರೆ. ಗೇಮ್ ಅನ್ನ ಆಡ್ತಾನೆ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಇರುವಂತಹ ಮುಂಬೈ ಶಾಸಕರು 4 ಜನ ಸಪರೇಟ್ ಆಗಿ 3 ತಂಡಗಳಾಗಿ
ಒಂದೊಂದು ಕಡೆ ಬೀಡು ಬಿಟ್ಟಿದ್ದಾರೆ. ನಾಳೆ ದೋಸ್ತಿ ಸರ್ಕಾರದ ವಿಶ್ವಾಸದ ಅಗ್ನಿ ಪರೀಕ್ಷೆ ನಡೀತಾ ಇದೆ. ನಾಳೆ ವಿಶ್ವಾಸ ಗೆಲ್ತಾರ ಸಿಎಂ ಕುಮಾರಸ್ವಾಮಿ ಅಂತ ಇಡೀ ರಾಜ್ಯವೇ ಕಾತರವಾಗಿದೆ. ಆದ್ರೆ ವಿಶ್ವಾಸ ಮತ ನಾಳೆನೆ ಮಾಡ್ತಾರಾ ಅಥವಾ ಮುಂದೂಡ್ತಾರಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅತೃಪ್ತರ ಮನವೊಲಿಕೆಗೆ ದೋಸ್ತಿ ನಾಯಕರು ಸರ್ಕಸ್ ಮೇಲೆ ಸರ್ಕಸ್ ಅನ್ನ ಮಾಡ್ತಾನೆ ಇದ್ದಾರೆ. ಮುಂಬೈನಲ್ಲಿರುವಂತಹ ರೆಬಲ್ ಶಾಸಕರನ್ನ ಭೇಟಿ ಮಾಡಲು ಪ್ರಯತ್ನವನ್ನ ಕೂಡ ಮಾಡ್ತಾ ಇದ್ದಾರೆ. ಕುರ್ಚಿಯನ್ನ ಉಳಿಸಿಕೊಳ್ಳೋದಕ್ಕೆ ಕುಮಾರಸ್ವಾಮಿ ರೆಸಾರ್ಟ್ ನಲ್ಲಿರುವಂತಹ ಶಾಸಕರ ಮೇಲೆ ತೀವ್ರ ನಿಗಾ ಇರಿಸಲಾಗಿದೆ. ಯಾರೂ ಕೂಡ ಶಾಸಕರು ಕೈ ಜಾರದಂತೆ ದೋಸ್ತಿ ಕಟ್ಟೆಚ್ಚರ ವಹಿಸಿರುವಂತದ್ದು. ಇಂದು ಮತ್ತೆ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ. ಸಿದ್ದರಾಮಯ್ಯ ಮತ್ತೆ ಕುಮಾರಸ್ವಾಮಿ ಅವರು ಇಬ್ರು ಕೂಡ ಶಾಸಕರಿಗೆ ಮತ್ತೆ ವಿಪ್ ಜಾರಿ ಮಾಡುವಂತ ಪ್ಲಾನ್ ಅನ್ನ ಹಾಕೊಂಡಿದ್ದಾರೆ. ದೋಸ್ತಿ ನಾಯಕರು ಜೆಡಿಎಸ್ ಕೂಡ ಇದೇ ಪ್ಲಾನ್ ಅನ್ನ ಹಾಕೊಂಡಿರುವಂತದ್ದು. ಬಿಜೆಪಿಯಲ್ಲೂ ಭಾರಿ ರಣತಂತ್ರ ನಡೀತಾ ಇದೆ. ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋದಕ್ಕೆ ರಣತಂತ್ರದ ಮೇಲೆ ರಣತಂತ್ರವನ್ನ ಮಾಡ್ತಾ ಇದ್ದಾರೆ. ಬಿಎಸ್ವೈ ನಿರಂತರವಾಗಿ ಎಲ್ಲಾ ಶಾಸಕರ ಜೊತೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಯಾರೂ ಕೂಡ ಕೈ ಬಿಟ್ಟು ಹೋಗದಂತೆ ಅವರು ಕೂಡ ಎಚ್ಚರಿಕೆಯನ್ನ ವಹಿಸಿದ್ದಾರೆ. ದೋಸ್ತಿ ನಡೆ ಏನು ಅನ್ನೋದನ್ನ ನಿಮ್ಗೆ ತೋರಿಸ್ತಾ ಇದೀವಿ. ಅತೃಪ್ತರಿಗೆ ದೋಸ್ತಿ ನಾಯಕರು ಬಲೆಯನ್ನ ಹಾಕುವಂತದ್ದು, ಹಾಗೆ ಇಲ್ಲಿ ಪ್ರಮುಖವಾಗಿ 5 ಜನರನ್ನ ವಾಪಸ್ ಕರೆಸುವಂತ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಸರ್ಕಾರವನ್ನ ಉಳಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ ದೋಸ್ತಿ ನಾಯಕರು. ಅದರ ಜೊತೆಗೆ ಸುಪ್ರೀಂ ತೀರ್ಪನ್ನ ನಾಳೆ ಕಾದು ನೋಡೋದು. ಸುಪ್ರೀಂ ಕೋರ್ಟ್ ಏನ್ ತೀರ್ಪನ್ನ ಕೊಡುತ್ತೆ ಅನ್ನುವ ನಿರೀಕ್ಷೆಯಲ್ಲಿ ಕಾಯ್ತಾ ಇದ್ದಾರೆ. ನಮ್ಮ ಪರವಾಗಿ ಬರುತ್ತಾ ಸುಪ್ರೀಂ ಕೋರ್ಟ್ ನಲ್ಲಿ ತೀರ್ಪು ಅಂತ. ಬಿಜೆಪಿಯನ್ನ ತಪ್ಪಿತಸ್ಥ ಸ್ಥಾನದಲ್ಲಿ ನಿಲ್ಲಿಸುವುದು ಕೂಡ ದೋಸ್ತಿ ನಾಯಕರ ಲೆಕ್ಕಾಚಾರವಾಗಿದೆ. ಸೋಮವಾರ ರಾಜೀನಾಮೆಯನ್ನ ನೀಡೋದು, ಯಾವುದೇ ಪ್ಲಾನ್ ವರ್ಕೌಟ್ ಆಗದೆ ಹೋದ್ರೆ ಸೋಮವಾರ ವಿದಾಯ ಭಾಷಣವನ್ನ ಮಾಡಿ ರಿಸೈನ್ ಮಾಡಿ ಹೋಗೋದು ಇಲ್ಲಿ ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಇನ್ನ ಬಿಜೆಪಿ ನಡೆ ಏನು ಅನ್ನೋದನ್ನ ತೋರಿಸ್ತಾ ಇದ್ವಿ. ಇಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತ ಪ್ರಯತ್ನ, ಅವರ ಶಾಸಕರನ್ನ ರಾಜ್ಯಪಾಲರ ಮೊರೆ ಹೋಗುವಂತ ಸಾಧ್ಯತೆ ಕೂಡ ಇದೆ. ಸರ್ಕಾರದ ವಿರುದ್ಧ ಹೋರಾಟ ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಅಹೋರಾತ್ರಿ ಧರಣಿಯನ್ನ ಮಾಡುವಂತಹ ಪ್ಲಾನ್ಗಳನ್ನ ಕೂಡ ಹಾಕೊಂಡಿದ್ದಾರೆ ಬಿಜೆಪಿಯವರು. ನಾಳೆ ವಿಶ್ವಾಸಮತವನ್ನ ಸಾಬೀತುಪಡಿಸದೆ ಹೋದ್ರೆ ಇನ್ನು ಶತಾಯಗತಾಯ ಮೈತ್ರಿ ಸರ್ಕಾರ ಉಳಿಸಿಕೊಳ್ಳಲು ದೇವೇಗೌಡರು ಅಖಾಡಕ್ಕಿಳಿದಿದ್ದಾರೆ. ಸಿದ್ದರಾಮಯ್ಯ ಮೂಲಕ ಅತೃಪ್ತರ ಮನವೊಲಿಕೆಗೆ ಮುಂದಾಗಿದ್ದಾರೆ. ಸಿದ್ದರಾಮಯ್ಯಗೆ ಸಿಎಂ ಸ್ಥಾನ ಬಿಟ್ಟುಕೊಡಲು ತೀರ್ಮಾನಿಸಿದ್ದು, ಈ ಸಂದೇಶವನ್ನ ಶಾಸಕ ಶಿವಲಿಂಗೇಗೌಡರ ಮೂಲಕ ಸಿದ್ದುಗೆ ತಲುಪಿಸಿದ್ದಾರೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನಾನಂತೂ ಸಿಎಂ ಆಗಲ್ಲ ಅಂತ ಸಿದ್ದರಾಮಯ್ಯ ಸಿಎಂ ಸ್ಥಾನದ ಆಫರ್ ಅನ್ನ ತಿರಸ್ಕರಿಸಿದ್ದಾರೆ. ದೇವೇಗೌಡರು ಇಷ್ಟು ದಿನಗಳ ಕಾಲ ಆಲ್ಮೋಸ್ಟ್ ಕೊನೆ ಕ್ಷಣದವರೆಗೂ ಕೂಡ ತನ್ನ ಮಗನಿಗೆ ಕುರ್ಚಿ ಇರಲೇಬೇಕು, ಅವನೇ ಸಿಎಂ ಆಗಿರಬೇಕು ಅನ್ನುವ ಲೆಕ್ಕಾಚಾರವನ್ನೆಲ್ಲ ಈ ರೀತಿಯಾಗಿ ಹಾಕೊಳ್ತಾ ಇದ್ರು. ಆದ್ರೆ ಇಲ್ಲಿ ಕೊನೆಯದಾಗಿ ಯಾವುದೂ ಕೂಡ ವರ್ಕೌಟ್ ಆಗ್ತಾ ಇಲ್ಲ. ಸೊ ಹೀಗಾಗಿ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನದ ಆಫರ್ ಅನ್ನ ಇಟ್ಟಿದ್ದಾರೆ. ಕುಮಾರಸ್ವಾಮಿ ಅವರನ್ನ ಹೇಗಾದ್ರೂ ಮಾಡಿ ಸಿಎಂ ಸ್ಥಾನದಲ್ಲಿ ಇರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಸಾಕಷ್ಟು ಪ್ರಾರಂಭ ಮಾಡಿದ್ರು. ಅದ್ಯಾವುದು ಕೂಡ ವರ್ಕೌಟ್ ಆಗಿಲ್ಲ. ಈಗ ಸಿದ್ದರಾಮಯ್ಯನವರಿಗೆ ಸಿಎಂ ಸ್ಥಾನದ ಆಫರ್ ಅನ್ನ ಕೊಟ್ಟರು, ಆದ್ರೆ ಅದು ಕೂಡ ವರ್ಕೌಟ್ ಆಗಿಲ್ಲ. ತುಮಕೂರಿನ ಡಿಸಿಸಿ